ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೆಬ್ ಯೂಟ್ಯೂಬ್ ಚಾನಲ್. ನಾನು ವಿವೇಕ್. ಯೂಶ್ವಲಿ ತೈವಾನಿಂದ ವ್ಲಾಗ್ ಮಾಡ್ತಾಯಿದ್ದೆ, ಬಟ್ ಇವತ್ತು ಮೈಸೂರಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮೈಸೂರು ಅಂದರೆ ನಮ್ಮೂರು. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಇದೇ ಊರಲ್ಲಿ. ಬಟ್ ಇವತ್ತೊಂದು ವಿಶೇಷವಾಗಿರೋ ಪ್ಲೇಸಲ್ಲಿದ್ದೀನಿ. ಈ ಪ್ಲೇಸ್ ಹೆಸರು ಬಂದು ಲಿಂಗಾಂಬುದಿ ಕೆರೆ ಅಂತ. ಸೊ ಇದು ತುಂಬ ವಿಶೇಷವಾಗಿದೆ. ಸೊ ಇವತ್ತು ಇದರಲ್ಲೊಂದು ವಾಕ್ ಮಾಡೋಣ. ವಾಕ್ ಮಾಡ್ತಾ ಇದ್ರ ಬಗ್ಗೆ ಇತಿಹಾಸ, ಇದು ಯಾವಾಗ ಕನ್ಸ್ಟ್ರಕ್ಟ್ ಮಾಡಿದ್ದು, ಯಾರಿಗೋಸ್ಕರ ಮಾಡಿದ್ದು, ಇವತ್ತು ಒಳಗಡೆ ಏನೇನಿದೆ ಅಂತ ಕಂಪ್ಲೀಟಾಗಿ ನಿಮ್ಗೆ ತೋರಿಸ್ತೀನಿ. ಇನ್ನೊಂದೇನಪ್ಪ ವಿಶೇಷ ಅಂತ ಅಂದರೆ, ಮೈಸೂರು ಹೆರಿಟೇಜ್ ಸಿಟಿ ಅಂತ ಹೇಳ್ತೀವಿ. ಬಟ್ ಹೆರಿಟೇಜ್ ಸಿಟಿ ಅಂತ ಅಂದರೆ ಮೈಸೂರಿನ ಪ್ಯಾಲೇಸ್ ಮಾತ್ರ ಅಲ್ಲ, ಅಥವಾ ಏನೋ ನಮ್ಮ ಪ್ಯಾಲೇಸು ಸ್ಯಾಂಡಲ್ವುಡ್ಡು ಅಷ್ಟು ಮಾತ್ರ ಅಲ್ಲ. ನಮ್ಮ ಜನರ ಮನಸ್ಥಿತಿ, ನಮ್ಮ ಜನರ ಪ್ರೀತಿ, ಮೈಸೂರು ಜನರ ಪ್ರೀತಿನೇ ಒಂದು ದೊಡ್ಡ ಹೆರಿಟೇಜ್ ಅಂತ ಹೇಳ್ತಾ ಈ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಹೋಗೋಣ. ನೋಡಿ, ಇದೇ ಎಂಟ್ರೆನ್ಸ್. ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ಇದು ಟೋಟಲ್ 250 ಎಕರೆ ಇದೆ. ಕರ್ನಾಟಕ ಅರಣ್ಯ ಇಲಾಖೆ ಲಿಂಗಾಂಬುದಿ ನಗರ ಉದ್ಯಾನವನ ಮೈಸೂರು ಪ್ರಾಧಿಕಾರ. ನೋಡಿ ಎಷ್ಟು ಚೆನ್ನಾಗಿದೆ ಗೇಟು, ತುಂಬ ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಎಲ್ಲ ಸೀನಿಯರ್ ಸಿಟಿಸನ್ಸ್ ಎಲ್ಲ ಬಂದು ಬೆಳಿಗ್ಗೆ ವಾಕ್ ಮಾಡಿಕೊಂಡು ಕೂತಿದ್ದಾರೆ. ಎಷ್ಟು ಚೆನ್ನಾಗಿದೆ. ನೀವು ಹಿಂಗೆ ಮಾಡೋದಕ್ಕೆ ನಮಗೆ ಪತ್ರಗಳು ಬರ್ತಾ ಇಲ್ಲ, ನೀವು ನಮಗೆ ಇದು ಸುಮಾರು 250 ಎಕರೆ ಇದೆ ಟೋಟಲ್. ಸೊ ಈ ದೊಡ್ಡ ಪಾರ್ಕ್ ಇದು. ಅದರಲ್ಲಿ 150 ಎಕರೆ ಲೇಕ್ ಇದೆ. ಸೊ ಇನ್ನು ಮಿಕ್ಕಿದ್ದೆಲ್ಲ ಈ ಥರ ಗಾರ್ಡನ್ ಮಾಡಿದ್ದಾರೆ. ನೋಡಿ ಏನು ಬ್ಯೂಟಿಫುಲ್ ಪ್ಲೇಸ್ ಇದೆ. ನಮ್ಮದು ಮೈಸೂರು ಜನ ಹೆಂಗೆ ಅಂತ ಅಂದರೆ, ಗೊತ್ತಿಲ್ಲದೆ ಇರಲಿ ಒಂದು ಸಲ ಹಂಗೆ ವಾಕಿಂಗ್ ಮಾಡ್ತಾ ಒಂದು ಸಲ ನಮಸ್ಕಾರ ಹೇಳ್ತಾರೆ. ತುಂಬ ಒಂಥರ ಪ್ರೀತಿ ಇಟ್ಕೊಂಡಿದ್ದಾರೆ ಜನಗಳು. ಒಂಥರ ಸಾಫ್ಟ್ ಸ್ಪೋಕನ್ ಅನ್ಬೋದು ಮೈಸೂರು ಜನಗಳನ್ನ. ಸೊ ಚೆನ್ನಾಗಿದೆ ನೋಡಿ ಪ್ಲೇಸ್, ಎಷ್ಟು ಚೆನ್ನಾಗಿದೆ ವಾಕ್ ಮಾಡೋಕ್ಕೆ, ವೆರಿ ನ್ಯಾಚುರಲ್. ಆಮೇಲೆ ಇದು ಒನ್ ವೇ ಇದೆ. ಈ ಒಂದು ಪಾತ್ ತುಂಬ ಹಿಂಗೆ ಒಳಗಡೆ ಹೋಗಿ, ಸೊ ತುಂಬ ದೊಡ್ಡದಾಗಿ ಬಂದರೆ ಆಲ್ಮೋಸ್ಟ್ ಒಂದು 2 ಕಿಲೋಮೀಟ್ರ್ ಇರ್ಬೋದು ರಫಾಗಿ, ನಾಟ್ ಶ್ಯೂರ್. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ಈ ಲಿಂಗಾಂಬುದಿ ಕೆರೆಯಲ್ಲಿ ಏನು ಮಾಡಿದ್ದಾರೆ ಅಂತ ಅಂದರೆ, ಸ್ಯಾಂಡಲ್ವುಡ್ ಕೂಡ ಬೆಳೆದಿದ್ದಾರೆ, ಟೀಕ್ ವುಡ್ಡು, ತುಂಬ ಥರ ಪ್ರೀಷಿಯಸ್ ಮರಗಳೆಲ್ಲ ಇದೆ ಇಲ್ಲಿ. ಮತ್ತು ಇದು ಅಫಿಷಿಯಲಿ ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರುತ್ತೆ ಇವಾಗ. ಸೊ ವೆರಿ ವೆರಿ ವೆಲ್ ಮೇಂಟೈನ್ಡ್, ತುಂಬ ಚೆನ್ನಾಗಿದೆ ಈಗ. ಸೊ ಅದ್ರ ಬಗ್ಗೆ ಹಿಸ್ಟ್ರಿ ಹೇಳ್ತೀನಿ. ನಮ್ಮ ಮೈಸೂರಿನ ಮಹಾರಾಜರು ಕಟ್ಟಿಸಿದ್ದು, ಏನಕ್ಕೆ ಕಟ್ಟಿಸಿದ್ದು ಅಂತ ಕೂಡ ಹೇಳ್ತೀನಿ. ಸೊ ನೋಡೋಣ ಬನ್ನಿ. ಸೊ ನೋಡಿ, ಇದು ಒಂಥರ ಎಕ್ಸಸೈಸ್ ಮಾಡೋಕ್ಕೆ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಪಾರ್ಕಲ್ಲಿ ಮಧ್ಯ. ಮಕ್ಳಿಗೆ ಆಟಾಡೋಕ್ಕೆ ಈ ಕಡೆ, ಮಕ್ಕಳನ್ನ ಈವ್ನಿಂಗ್ ಕರ್ಕೊಂಬಂದ್ರೆ ಆರಾಮಾಗಿ ಆಟಾಡಿಸ್ಬೋದು ಇಲ್ಲಿ. ಸೊ ಎಕ್ಸಸೈಸ್ ಎಲ್ಲ ಮಾಡ್ತಾಯಿದ್ದಾರೆ. ಅಲ್ಲಿ ಯಾರೋ ಯೋಗ ಮಾಡ್ತಿದ್ದಾರೆ ನೋಡಿ. ನೋಡಿ, ಜೆಲ್ಲಿ ಫಿಶ್ ಥರ ಇದೆ ಇದು, ಎಷ್ಟು ಚೆನ್ನಾಗಿದೆ. ನೋಡಿ, ಬಟರ್ಫ್ಲೈಸ್ ಇದೆ ತುಂಬ ಇಲ್ಲಿ. ಮರಕುಟಿಗ, ಇವೇನಾದ್ರು ಮಳೆ ಗೆಳೆ ಬಂದರೆ ಈ ಥರ ಶೆಲ್ಟರ್ ತೊಗೋಬೋದು. ಅಲ್ಲಿ ಯೋಗ ಕೂಡ ಮಾಡ್ತಿದ್ದಾರೆ ನೋಡಿ. ನೋಡಿ, ಇಲ್ಲಿ ಒಂದೊಂದು ಮರಕ್ಕೂ ಒಂದೊಂದು ನೇಮ್ ಇಟ್ಟಿದ್ದಾರೆ. ಸೊ ಇದ್ರ ಬಗ್ಗೆ ನಂಗೆ ಏನು ಅಂತ ಗೊತ್ತಿಲ್ಲ ಡೀಟೇಲಾಗಿ, ಯಾರಾದರೂ ಗೊತ್ತಿರೋರನ್ನ ಕೇಳಬೇಕು. ಬಟ್ ಏನೋ ಒಂದು ಇದು ಇದೆ ನೋಡಿ, ಇಲ್ಲಿ ಸಿಂಹರಾಶಿ, ಕನ್ಯಾ ರಾಶಿ, ತುಲಾ ರಾಶಿ, ಅದ್ರ ಮೇಲೆ ಇಲ್ಲಿ ಮರಗಳಿದೆ ಹಿಂದ್ಗಡೆ. ಅದಕ್ಕೆ ನೇಮ್ ಕೂಡ ಇಟ್ಟಿದ್ದಾರೆ, ಹೆಸರು. ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಗುರು, ಅರಳಿ ಮರನ ಗುರು ಅಂತ ಇಟ್ಟಿದ್ದಾರೆ. ಸೊ ಇದ್ರ ಅರ್ಥ ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಶುಕ್ರ ಅಂತ ಇದೆ, ಈ ಮರಕ್ಕೆ ಶುಕ್ರ. ನೋಡಿ, ಇಲ್ಲಿ ಬರ್ದಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ನಾವು ಯೂಶ್ವಲಿ ಇದನ್ನ ಲೈಟ್ ಹುಳ ಅಂದ್ಬಿಟ್ಟು ನೋಡೋಕೆ ಹೋಗ್ತೀವಿ. ಇಲ್ಲದು ತುಂಬ ಇದೆ. ಲೇಡಿ ಬಗ್. ಇಲ್ಲಿ ಬನ್ನಿ ಮೇಲೆ ಹೋಗೋಣ. ಸೊ ಫುಲ್ಲು ಎಲ್ಲ ವ್ಯೂ ಚೆನ್ನಾಗಿ ಕಾಣುತ್ತೆ ಇಲ್ಲಿ.
ತೋರಿಸ್ತೀನಿ ವ್ಯೂನ, ತುಂಬ ಚೆನ್ನಾಗಿ ಕಾಣುತ್ತೆ. ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ವ್ಯೂ ಇದು. ಒಂದು ರೌಂಡ್ ನಿಮಗೆ ಲಿಂಗಂಬುದಿ ಕೆರೆ ತೋರಿಸ್ದೆ. ಇದ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಇತಿಹಾಸ ತಿಳ್ಕೊಳ್ಳೋಣ. ಸೊ ಇದನ್ನು 1828 ಅಂದರೆ 1828 197 ವರ್ಷದ ಮುಂಚೆ ಕೃಷ್ಣರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್ 3 ಅವರು ಇದನ್ನು ಕಟ್ಸಿರೋದು, ಈ ಕೆರೆ ಕಟ್ಸಿರೋದು. ಸೊ ಯಾಕಪ್ಪ ಈ ಕೆರೆ ಕಟ್ಸಿದ್ರು ಅಂದರೆ, ಕೃಷ್ಣ ವಿಲಾಸ ಲಿಂಗರಾಜ ಮಣ್ಣಿ ಅಂತ ಒಬ್ಬರು ರಾಣಿ ಇದ್ದರು. ಸೊ ಅವರ ಮೆಮೊರಿಗೋಸ್ಕರ ಈ ಕೆರೆ ಕಟ್ಸಿರೋದು, ಲಿಂಗಾಂಬುದಿ ಕೆರೆ ಕಟ್ಸಿರೋದು ಯಾರೋ ರಾಜರು. ಆ್ಯಕ್ಚುಲಿ ಪರ್ಪಸ್ ಏನಿತ್ತು ಗೊತ್ತಾ ಇದು, ಈ ಕೆರೆ ಕಟ್ಟಿಸ್ಬಿಟ್ಟು ಇಲ್ಲಿ ಲಿಂಗಾಂಬುದಿ ಪಾಳ್ಯ ಅಂತ ಊರಿತ್ತು, ಈಗಲೂ ಇದೆ. ಸೊ ಆ ಜನಗಳಿಗೆ ಕುಡಿಯೋಕ್ಕೆ ನೀರು ಅಥವಾ ಇರಿಗೇಷನ್ನು ಮೇಯ್ನ್ಲಿ ಆ ಥರ ಸಪೋರ್ಟ್ ಆಗಬೇಕು ಅಂದ್ಬಿಟ್ಟು ಸುತ್ತಮುತ್ತ ಇರೋ ಪ್ರದೇಶಕ್ಕೆ ಆ ಥರ ಒಂದು ಏಮ್ ಇಟ್ಕೊಂಡು ಇದನ್ನು ಕಟ್ಸಿರೋದು. ಸೊ ಬಟ್ ಇವಾಗ ಏನಾಗಿದೆ ಅಂತ ಅಂದರೆ, ಇದು 2003ಯಲ್ಲಿರಬೇಕು. ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇವಾಗ ಇದಿರೋದು. ಸೊ ತುಂಬ ಒಳ್ಳೊಳ್ಳೆ ಮರಗಳಿದೆ, ಸ್ಯಾಂಡಲ್ವುಡ್ ಇದೆ, ಟೀಕ್ ಮರಗಳಿದೆ. ಸೊ ಪ್ರಾಣಿಗಳಂತೂ ತುಂಬ ಒಳ್ಳೊಳ್ಳೆ ಲೈಕ್ ಪಕ್ಷಿಗಳು, ಒಂಥರ ತುಂಬ ವಿಶೇಷವಾದ ಪಕ್ಷಿಗಳಿದೆ. 200ರಿಂದ 250 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಷೀಸ್ ಇದೆಯಂತೆ ಬರ್ಡ್ಸು ಇಲ್ಲಿ. ಸೊ ಆ್ಯಕ್ಚುಲಿ ಏನಂದರೆ ಬ್ಲೆಸ್ಸಿಂಗ್ ಅನ್ಬೋದು ಮೈಸೂರು ಜನಕ್ಕೆ, ಎಸ್ಪೆಷಲಿ ಈ ಕಡೆ ಕುವೆಂಪು ನಗರ, ರಾಮಕೃಷ್ಣ ನಗರ ಈ ಕಡೆ ಇದಾರಲ್ಲ ಅವ್ರಿಗೆಲ್ಲ ಇದು ಬ್ಲೆಸ್ಸಿಂಗ್. ಯಾಕಂದರೆ ಒಂದು ಒಳ್ಳೆಯ ಗಾಳಿ ಬೆಳಗ್ಗೆ ಎದ್ದು, ಆಮೇಲೆ ತುಂಬ ಸೇಫ್ ಪ್ಲೇಸ್ ಇದು. ಎಷ್ಟು ಚೆನ್ನಾಗಿದೆ ಅಂದರೆ, ಒಳ್ಳೆ ವಾಕಿಂಗ್ ಮಾಡ್ತಾಯಿದ್ರೆ ಇಟ್ಸ್ ವೆರಿ ಬ್ಯೂಟಿಫುಲ್ ವ್ಯೂ ಆಯಿತಾ, ತುಂಬ ಚೆನ್ನಾಗಿದೆ ಇದು. ಸೊ ಇವಾಗ ಅಂಡರ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇರೋದ್ರಿಂದ ಬೆಳಗ್ಗೆ ಒಂದು 3-4 ಅವರ್ಸ್ ಓಪನ್ ಮಾಡ್ತಾರೆ, ಮತ್ತು ಈವ್ನಿಂಗ್ ಒಂದು 3-4 ಅವರ್ಸ್ ಓಪನ್ ಮಾಡ್ತಾರೆ. ಸೊ ಅದಾದಮೇಲೆ ಇದನ್ನು ಕ್ಲೋಸ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ಒಂದು ಲಿಂಗಾಂಬುದಿ ಕೆರೆ ಬಗ್ಗೆ ಒಂದು ಇದು ಚಿಕ್ಕ ಪರಿಚಯ ಅಷ್ಟೇ ನಿಮಗೆ. ಸೊ ನೋಡಿ ಎಷ್ಟು ಚೆನ್ನಾಗಿದೆ. ಬಟ್ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಮುಂಚೆ ಸ್ವಲ್ಪ ಚಿರತೆಗಳೆಲ್ಲ ಬರ್ತಿತ್ತು. ಸೊ ಸ್ವಲ್ಪ ದಿನ ಕ್ಲೋಸ್ ಕೂಡ ಮಾಡಿದರು. ಆಮೇಲೆ ಇನ್ನೊಂದು ವಿಷಯ ಅಂದರೆ, ನೆಗೆಟಿವ್ ಥಿಂಗ್ಸ್ ಅಂತ ಹೇಳೋಕ್ಕಾಗಲ್ಲ, ಅದು ಸ್ಯಾಂಡಲ್ವುಡ್ ಎಲ್ಲ ಇತ್ತಲ್ಲ ಇಲ್ಲಿ, ಅದನ್ನು ಕೂಡ ಯಾರೋ ಬಂದು ಕಳ್ತನ ಮಾಡ್ಕೊಂಡು ಹೋಗಿ ಪೊಲೀಸವ್ರು ಕೂಡ ಶೂಟ್ ಮಾಡಿದರು. ಸೊ ಈ ಥರ ಎಲ್ಲ ಸ್ವಲ್ಪ ಇದು ಆಗಿದೆ. ಬಟ್ ಅಬ್ಸರ್ವ್ ಮಾಡ್ತಾಯಿದ್ದೀನಿ, ಯಾವುದೇ ರೀತಿ ಒಂದು ಪ್ಲಾಸ್ಟಿಕ್ ಕಪ್ಪು, ಪ್ಲಾಸ್ಟಿಕ್ ಪೇಪರು, ಯಾರೋ ಒಳಗಡೆ ಒಂದು ಏನೋ ತಿನ್ಕೊಂಡು ಹೋಗೋದು, ಕುಡ್ಕೊಂಡು ಏನೋ ಒಂಥರ, ಅದು ಕುಡಿಯೋದು ಅಂದರೆ ಜ್ಯೂಸ್ ಥರ, ಯಾವುದೇ ರೀತಿ ಏನೂ ಮಾಡಲ್ಲ. ಒಳಗಡೆ ಒಂದು ಪೇಪರ್ ಕೂಡ ಕಾಣಲಿಲ್ಲ ನನಗೆ, ಪ್ಲಾಸ್ಟಿಕ್ ಇರಲಿ ಒಂದು ಪೇಪರ್ ಪೀಸು ಕಾಣಲಿಲ್ಲ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದೊಂದು ತುಂಬ ಖುಷಿಯಾಗೋವಂಥ ವಿಷಯ. ಬಟ್ ಏನು ಹೇಳ್ತೀನಿ ಅಂತ ಅಂದರೆ, ನೋಡಿ ನ್ಯಾಚುರಲ್ ರಿಸೋರ್ಸ್ ನಮ್ಮ ದೇಶದಲ್ಲಿ ಎಷ್ಟು ಚೆನ್ನಾಗಿದೆ. ಬಟ್ ಗುಡ್ ಪಾಯಿಂಟ್ ಏನಂತ ಅಂದರೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನಮ್ಮ ದೇಶದಲ್ಲಿ ಆ್ಯಕ್ಚುಲಿ ಯಾವ ಫಾರಿನಲ್ಲಿ ಇಲ್ಲದೇ ಇರೋದು ನಮ್ಮ ದೇಶದಲ್ಲಿದೆ. ಆ್ಯಕ್ಚುಲಿ ಇದನ್ನೇ ಫಾರಿನಲ್ಲಿ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ರು. ಬಟ್ ನಮ್ಮ ಈ ರಾಮಕೃಷ್ಣ ನಗರ, ಕುವೆಂಪು ನಗರದ ಜನಗಳು ಅಥವಾ ಗೌರ್ನಮೆಂಟ್ ಆಗಿರ್ಬೋದು, ಸೊ ಲೋಕಲ್ ಗೌರ್ನಮೆಂಟ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಪ್ಲಾಸ್ಟಿಕ್ ಪೇಪರ್ ಇಲ್ಲ, ಒಂದು ನಾನ್ಸೆನ್ಸ್ ಇಲ್ಲ, ವೆರಿ ಸೇಫ್, ತುಂಬ 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 ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮ್ಗೆ ಇನ್ನೂ ತೋರಿಸ್ತೀನಿ ಅದ್ರೊಳಗಡೆ. ಸೊ ಬನ್ನಿ. ನೋಡಿ, ಒಂದು ಪ್ಲಾಸ್ಟಿಕ್ ಇದೆಯಲ್ಲಿ, ಒಂದು ಪ್ಲಾಸ್ಟಿಕ್ ಬಿದ್ದಿಲ್ಲ, ಒಂದು ಕಸ ಏನೇನೂ ಬಿದ್ದಿಲ್ಲ, ಫುಲ್ಲು ನ್ಯಾಚುರಲ್. ನೋಡಿ, ಹಾವುಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಇಷ್ಟು ದೊಡ್ಡ ಇದು ಅಂದರೆ ಖಂಡಿತ ಹಾವು ಅಂತೂ ಇದ್ದೇ ಇರುತ್ತೆ. ಬಟ್ ಯಾವುದೇ ರೀತಿ ಡೇಂಜರಸ್ ಇಲ್ಲ, ತುಂಬ ಚೆನ್ನಾಗಿ ವಾಕ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ವೆದರ್ ಇವತ್ತು. ಈಗ ಬೆಳಗ್ಗೆ 7:15. ನೋಡಿ ಸೌಂಡು ಪಕ್ಷಿಗಳದು. ನೋಡಿ ಬ್ಯೂಟಿಫುಲ್ಲಾಗಿ ಬರೆದಿದ್ದಾರೆ, ಎ ಟ್ರೀ ದಟ್ ಲಿವ್ಸ್ ಫಾರ್ 50 years. 50 ವರ್ಷ ಇದ್ದರೆ 5.3 lakh
ವರ್ತ್ ಆಕ್ಸಿಜನ್ನು 6.4 ಲ್ಯಾಕ್ ಫರ್ಟಿಲೈಸರ್ಸ್, 6.4 ಲ್ಯಾಕ್ ವರ್ತ್ ಎರೋಷನ್ ಕಂಟ್ರೋಲ್, 10.5 ಲ್ಯಾಕ್ ವರ್ತ್ ಏರ್ ಪೊಲ್ಯೂಷನ್, 5.3 ಲ್ಯಾಕ್ ವರ್ತ್ ಬರ್ಡ್ ಆ್ಯಂಡ್ ಅನಿಮಲ್ಸ್. ಅದು ಬಿಟ್ಟು ಹಣ್ಣು ತರಕಾರಿನೂ ಕೊಡುತ್ತೆ. ಎಷ್ಟು ಚೆನ್ನಾಗಿದೆ ಇದು. ರೋಸ್ವುಡ್ ಅಂತ ನೋಡಿ ಇದು. ನೋಡಿ ಟಾಯ್ಲೆಟ್ ಫೆಸಿಲಿಟಿ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿಗೆ ಆಲ್ಮೋಸ್ಟ್ ಒಂದು ರೌಂಡ್ ಮುಗೀತು. ಸೊ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗೋಣ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಲಿಂಗಾಂಬುದಿ ಕೆರೆ ಬಗ್ಗೆ ಒಂದು ಚಿಕ್ಕ ವೀಡಿಯೋ ಅಷ್ಟೇ ಇದು, ಒಂದು ಕಿರು ಪರಿಚಯ ಅಥವಾ ಒಂದು ಸ್ಮಾಲ್ ಪ್ರಯತ್ನ ಅಷ್ಟೇ. ಸೊ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ ಇಲ್ಲಿ, ಎಲ್ಲರಿಗೂ ಹಾಯ್ ಮಾಡಿಕೊಂಡು ಇಷ್ಟೊತ್ತಾಯಿತು ಬರೋದು. ಸೊ ಈಗ ಮನೆಗೆ ಹೋಗಿ ಸ್ನಾನ ಮಾಡಿ ಒಳ್ಳೆ ತಿಂಡಿ ತಿಂದು ಮುಂದಿನ ಕೆಲಸಗಳು ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.